ಸದಾ ಕಾಲದಲ್ಲಿ ನಿನ್ನನ್ನೇ ನಂಬಿರುವ ನಮ್ಮನ್ನು ಹರಿಸು ತಾಯಿ, ನಮ್ಮನ್ನು ಹರಿಸು ಕಾಪಾಡು ತಾಯಿ. ಜಾನಕಿ ಅತ್ತೇವ್ರಿ, ನಮ್ಮ ಸಂತೋಷಕ್ಕೆ ಅಪಾರ ಉಂಟೆ. ಹೌದು ಜಾನಕಿ, ಈ ದಿನವು ನಮ್ಮ ರಾಮನಿಗೆ ಪಟ್ಟಾಭಿಷೇಕ. ನಾವು ಅಲಂಕೃತವಾಗಿ ಸಿದ್ಧವಾಗಿ ಬರೋಣ, ನಡೆಯಲಿ. ತಮ್ಮ ಇಷ್ಟದಂತೆ ಆಗಲಿ. ಅತ್ತೇವ್ರೆ, ಜಾನಕಿ ಮಂಗಳ ಸ್ನಾನವನ್ನು ಮಾಡಿಕೊಂಡು ನಾವು ಸಿದ್ಧವಾಗೋಣ, ನಡೆಯಿರಿ ಅತ್ತೆಯವರೇ. ಜನನಿ ನಮಸ್ಕರಿಸುವೆ. ಲಕ್ಷ್ಮಣ, ನಿನಗೆ ಮಂಗಳವಾಗಲಿ. ಲಕ್ಷ್ಮಣ, ಕೈಕೆ ಅಂತಃಪುರಕ್ಕೆ ಹೋದ ಮಹಾರಾಜನು ನೋಡಲ್ಲ ಶ್ರೀರಾಮಚಂದ್ರನು ಇವು ಇರುವರು ಬರಲಿಲ್ಲ, ಕಾರಣವೇನು? ಅಮ್ಮ ಜನನಿ, ಜನನಿ ಕೇಳನು ಮಾನವ ರಾಮವೀಗ ಪಾಯವಿಲ್ಲ, ಜನನಿ ಕೇಳನು ಮಾನವಗೆ ಪ್ರಾಣಧಾರಕ ನಾದಾರಾಮ. ಜನನಿ ಪ್ರಾಣಧಾರಕ ನಾದಾರಾಮ, ಕಾಮಿತಾಪಲ ಜ್ವಾಲ ಪ್ರೇಮ, ಜನನಿ ಕೇಳನು ಮಾನವಗೆ ರಾಮರೀಗ ಪಾಯವಿಲ್ಲ, ಜನನಿ ಸೋತೆ ನಾಯಕಾರಗೋ. ಜನನಿ ಜಾನೆ ಸೋತೆ ನಾಯಕಾರಗೋ, ರಾಮರೀಗ ಪಾಯವಿಲ್ಲ, ಜನನಿ ಕೇಳನು ಮಾನವಗೆ ರಾಮರೀಗ ಪಾಯವಿಲ್ಲ, ಜನನಿ ಅಮ್ಮ ಜನನಿ,
ಅಣ್ಣನ ಬರಲು ಏನೋ ಕಾರಣದಿಂದ ತಡವಾಗಿರಬಹುದು. ಜನನಿ, ಲಕ್ಷ್ಮಣ, ಇದೋ ನೋಡು, ಅಣ್ಣನವರು ಇಲ್ಲೇ ಬರುತ್ತಿರುವರು. ಜನನಿ, ನಮಸ್ಕರಿಸುವೆನು ತಾಯಿ. ರಾಮ, ನಿನಗೆ ಮಂಗಳವಾಗಲಿ. ರಾಮಚಂದ್ರ, ಜಾನಕಿಯು ಮಂಗಳ ಸ್ನಾನವನ್ನು ಮಾಡಿ ಸಿದ್ಧವಾಗಿರು. ಇನ್ನು ಪಟ್ಟಾಭಿಷೇಕಕ್ಕೆ ವೇಳೆಯನ್ನು ಮೀರುತ್ತಿದೆ. ನೀನು ಪಟ್ಟಾಭಿಷೇಕಕ್ಕೆ ಸಿದ್ಧನಾಗು. ಅಮ್ಮ ಜನನಿ, ವಿಜ್ಞಾಪಿಸುವೆನು. ನಮ್ಮ ಚಿಕ್ಕಮ್ಮನಾದ ಕೈಕಾದೇವಿಯವರು ಕಷ್ಟವಾದ ರಾಜ್ಯಭಾರವನ್ನು ತಪ್ಪಿಸಿ ಸುಖವಾದ ವನವಾಸವನ್ನು ನೇಮಿಸಿರುವಳಮ್ಮ. ರಾಮ, ಹಾಗಂದರೆ ಏನು? ತಾಯಿ ಕೇಳು. ಹಿಂದೆ ನಮ್ಮ ತಂದೆಯವರು ನಮ್ಮ ಚಿಕ್ಕಮ್ಮನಿಗೆ 2 ವರಗಳನ್ನು ಕೊಟ್ಟಿದ್ದಾರಂತೆ. ಅದರಲ್ಲಿ 1ನೇ ವರಕ್ಕೆ ನಾನು 14 ವರ್ಷ ವನವಾಸಕ್ಕೆ ಹೋಗಬೇಕೆಂತಲೂ, ಮತ್ತೊಂದು ವರಕ್ಕೆ ಪುರದೊಳಗೆ ಭರತನಿಗೆ ಪಟ್ಟಾಭಿಷೇಕವಾಗಬೇಕೆಂತಲೂ ಕೇಳಿದರಂತೆ. ಸತ್ಯಸಂಧನಾದ ಜನಕನು ನನ್ನ ಮೇಲಿನ ಮಮಕಾರದಿಂದ ಯಾವ ಮಾತನ್ನು ಆಡದೆ ಸುಮ್ಮನೆ ವ್ಯಥೆಪಡುತ್ತಾ ಕುಳಿತಿದ್ದರು. ಆಗ ನನಗೆ ಮಾತೃವಾಕ್ಯವು ಪಿತೃವಾಕ್ಯವು ಎರಡೂ ಸಮನಾಗಿದ್ದ ಕಾರಣದಿಂದ ನಾನು ಆಕೆಯ ಮಾತಿನಂತೆ 14 ವರ್ಷ ವನವಾಸಕ್ಕೆ ಹೋಗಲು ಸಿದ್ಧನಾಗಿರುವೆನಮ್ಮ. ರಾಮ, ನಿನಗೆ ವನವಾಸ ಪ್ರಾಪ್ತಿ ಆಯಿತೆ. ಅಮ್ಮ ಜನನಿ, ಚೇತರಿಸಿಕೊಳ್ಳಬೇಕು. ಜನನಿ, ಪಿತೃವಾಕ್ಯ ಪರಿಪಾಲನೆಯು ಮಕ್ಕಳಿಗೆ ಮುಖ್ಯ ಕರ್ತವ್ಯವಲ್ಲವೇ? ಆದ್ದರಿಂದ ಅಮ್ಮ ಮುನಿವೇಶ ಧರಿಸೋತೆ ವನಕ್ಕೆ ಪೋಪೆನು ತಾಯೇ, ಹರುಷಾದಂದನಾಗೀಗ ನೀಡು ಆಜ್ಞೆಯೇನೋ ಜನನೇ ವನದೋಳು ಕಾಲವ ಕಳೆಯುವುದೇ ನಾನಿಂದು. ಅಮ್ಮ ವನದೋಳು ಕಾಲವ ಕಳೆಯುವುದೇ ನಾನಿಂದು. ಬರದಿ ನಿಮ್ಮಯ ಆಜ್ಞೆ ಕೊಂದೋತೆ ಜನನೇ ಬರೆದಾನೋ ಅಜಹ ಬ್ರಹ್ಮನು ಎನಗೆ. ಅಮ್ಮ ಮುಂದೇನೋ ಬರೆದಾನೋ ಅಜಹ ಬ್ರಹ್ಮನು ಎನಗೆ. ಎಂದಿಗೆ ವನವಾಸ ಲಭಿಸಿತೋ ಅಮ್ಮ ಮಾತೆ ಕೈಕೆಯ ವಚನ ಮೀರಿ ನಡೆದರೆ ನಾವು. ಅಮ್ಮ ಮಾತೆ ಕೈಕೆಯ ವಚನ ಮೀರಿ ನಡೆದರೆ ನಾವು. ಮೀರಿದ ಪಾಪಕ್ಕೆ ಗುರಿಯಾಗುವೆನಮ್ಮ. ಅಮ್ಮ
14 ವರುಷವೋ ನಿಗೆ ನಿಮಿಷದಿ ನಾನು ಮಾ 14 ವರುಷವೋ ನಿಗೆ ನಿಮಿಷದಿ ನಾನು ಬರದೆ ಬಾರ್ಪೆನೋ ನಿಮ್ಮ ಪಾದ ಸೇವೆಗೆ ಜನನೇ ಅಮ್ಮ 14 ವರ್ಷವನ್ನು 14 ನಿಮಿಷದಂತೆ ಕಳೆದು ಪುನಃ ನಿಮ್ಮ ಪಾದ ಸೇವೆ ಮಾಡಲು ಸಿದ್ಧನಾಗಿರುವೆನಮ್ಮ. ಜನನಿಯೇ ಮಾರ್ಗದಿರೋ ನುಡಿಯದಿರೋ ಬಿಡಿ ಬಿಡಿ ಚಿಂತೆಯ ಮಾರ್ಗದಿರೋ ನುಡಿಯದಿರೋ ಬಿಡಿ ಬಿಡಿ ಜನದೊಳಗ ಬರದೊಳಗ ಕಡಲ ಬೆದರಿಪೆ ತೊಡೆವೆದಿ ಕಳ್ ಪಡವೆ ಪರದು ರಾಮನ ತೊಡೆವೆದಿ ಕಳ್ ಪಡವೆ ಪರದು ವನಕ್ಕೆ ಈಗ ಕಲವು ಬರದ ವನಕ್ಕೆ ಈಗ ಕಲವು ಬರ ನುಡಿ ನುಡಿಗೆ ಮಾರ್ಗದಿರೋ ನುಡಿಯದಿರೋ ಬಿಡಿ ಬಿಡಿ ಮಾರ್ಗದಿರೋ ನುಡಿಯದಿರೋ ಬಿಡಿ 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 ಚಿಂತೆಯ ಬಿಡಿ ಬಿಡಿ ಚಿಂತೆಯ ತಾಯಿಯೇ ಏತಕ್ಕೆ ವ್ಯಥೆ ಪಡುವಿರಿ? ಈ ರೀತಿಯಾಗಿ ಅಣ್ಣನವರನ್ನು ವನವಾಸಕ್ಕೆ ಹೋಗಲು ನೇಮಿಸಿದವರು ಯಾರು? ಅದು ಅಲ್ಲದೆ ನನ್ನ ದಿನವೇ ನಮ್ಮ ತಂದೆಯವರು ಈ ವಿಶಾಲವಾದ ರಾಜ್ಯವನ್ನು ಶ್ರೀರಾಮಚಂದ್ರನಿಗೆ ಪಟ್ಟವನ್ನು ಕಟ್ಟಬೇಕೆಂದು ನಿರ್ಧರಿಸಿರುವರು. ಈಗ ಹೆಂಗಸಿನ ಮಾತನ್ನು ಕೇಳಿ ಧನುರ್ಧಾರಿಯಾದ ನಾನು ಜೀವಂತಕನಾಗಿರುವಾಗ ಈ ರಾಜ್ಯವನ್ನು ಮತ್ತೊಬ್ಬರಿಗೆ ಹೇಗೆ ತಾನೇ ಸಲ್ಲಿಸುವುದಲ್ಲದೆ ಈ ಕ್ಷಣವೇ ಕಡಿಮೆ ಕೈಗೆ ಶಿರವ ಅಮ್ಮ ಜನನಿ ಕಡಿಮೆ ಕೈಗೆ ಶಿರವ ಜಡನಾಗಿಯ ಪಿತನ ಶಿರವ ಚೆಂಡಾಡುವೆನಾ ಜನನಿ ಸುಡಿವೇಂ ದುಷ್ಟರನ್ನೆಲ್ಲ ಕಡುಕೋಪವು ಶಾಂತನಾಗದೆ ಈ ನುಡಿ ಸಹಜ ತಡೆಯನು ನಾ ಕಡು ತರ ಕಾತೆಯನ್ನ ತಡೆಯನು ನಾ ಕಡು ತರ ಕಾತೆಯನ್ನ ಕಡೋದಿಡುವೆನು ಜಡೆ ಕೈಗೆ ಜಾಸಿದ ತಡೆಯನು ನಾ ಕಡು ತರ ಕಾತೆಯನ್ನ ರಾಮರಿಗೆ ಸರಿ ಯಾರನು ಕಾಣೆನು ರಾಮರಿಗೆ ಸರಿ ಯಾರನು ಕಾಣೆನು ಜ್ಯೇಷ್ಠನವನು ಈ ತಲೆಯೊಳಗೆ ಜನನಿ ಜ್ಯೇಷ್ಠನವನು ಈ ತಲೆಯೊಳಗೆ ಭರತಗೆ ಪಾಠವೋ ಕಾಟವ ತೆರೆದೋಡು ಜನನಿಯೇ ಭರತಗೆ ಪಾಠವೋ ಕಾಟವ ತೆರೆದೋಡು ನಿಟ್ಟಿಸಿದವನ ಕಟ್ಟಿಕೊಳ್ಳುವೆನ ತಡೆಯಲು ನಾ ಕಡು ತರ ಕಥೆಯನ್ನು ರಾಮನಿಗೆ ಸರಿಯಾರನು ಕಾಣೆನು ರಾಮನಿಗೆ ಸರಿಯಾರನು ಕಾಣೆನು ಜ್ಯೇಷ್ಠನವನೇ ತಲೆಯೊಳಗೆ ತಡೆಯನು ನಾ ಕಡು ತರ ಕಥೆಯನ್ನು ಅಮ್ಮ ಜನನಿ ಲಕ್ಷ್ಮಣ ಇಷ್ಟೊಂದು ಅನಾಹುತಗಳಿಗೂ ಇದಕ್ಕೆ ಅಡ್ಡಿ ಮಾಡಿದವರನ್ನು ಈಗಲೇ ಹೋಗಿ ಧ್ವಂಸ ಮಾಡಿದರು. ಅನುಜ ಲಕ್ಷ್ಮಣ ಶಾಂತನಾಗು. ಪಿತೃವಾಕ್ಯ ಪರಿಪಾಲನೆಯು ಮಕ್ಕಳಿಗೆ ಮುಖ್ಯ ಕರ್ತವ್ಯವಲ್ಲವೇ? ಆದ್ದರಿಂದ ಅನುಜ ಪ್ರಣತಾತ್ಮಕನಾದ ಅನುಜ ಲಕ್ಷ್ಮಣ ಇದು ಯಾರು ಮಾಡಿದ ಪಾಪವೋ ಈ ಘೋರ ಪ್ರಳಯವೋ ಅನುಭವಿಸದೆ ಬಿಡದೈ ಅನುಜ ಲಕ್ಷ್ಮಣ ಲಕ್ಷ್ಮಣ ಅನುಜ
14 ವರ್ಷವೋ ವನವಾಸಕ್ಕೆ ಹೋಗಿ ಬರುವೆನು. ಜನನೇ ಜನಕರನ್ನು ಪ್ರೀತಿಯಿಂದಲೇ ಪುದೈ ಹನುಜ ಲಕ್ಷ್ಮಣ. ಲಕ್ಷ್ಮಣ. ಆದ್ದರಿಂದ ನಾನು 14 ವರ್ಷ ವನವಾಸಕ್ಕೆ ಹೋಗಿ ಬರುವೆನು. ನೀನು ವೃದ್ಧ ಮಾತಾಪಿತೃಗಳ ಸೇವೆಯಲ್ಲಿ ನಿರತನಾಗಿರು. ಹನುಜ. ಅನುದಿನವೂ ನಿಮ್ಮನ್ನೇ ಅನುಸರಿಸಿಕೊಂಡಿದ್ದ ನನ್ನನ್ನು ಬಿಟ್ಟು ನೀವು ವನವಾಸಕ್ಕೆ ಹೋಗಕೂಡದು. ನಿಮ್ಮ ಸಂಗಡ ವನವಾಸಕ್ಕೆ ಬರಲು ನನಗೂ ಅಪ್ಪಣೆ ಆಗಬೇಕು. ಅನುಜ. ಲಕ್ಷ್ಮಣ, ನನ್ನನ್ನೇ ನಂಬಿರುವೆಯಾ? ನಿಜ ಅಗ್ರಜ, ನಿಮ್ಮನ್ನೇ ನಂಬಿಕೊಂಡಿರುವೆನು. ನಿನ್ನ ಇಷ್ಟವಿದ್ದಂತ ಆಗಲಿ ಅನುಜ. ಆರ್ಯಪುತ್ರನೇ, ನಮಸ್ಕರಿಸುವೆನು. ಪ್ರಿಯೆ, ನಿನಗೆ ಮಂಗಳವಾಗಲಿ. ಆರ್ಯಪುತ್ರನೇ, ಈ ದಿನವಾದರೂ ತಮ್ಮ ಪಟ್ಟಾಭಿಷೇಕದ ಮಹೋತ್ಸವ ಕೊಳದ ಕೆಂದಾವರೆಯಂತೆ ಕಣ್ಗೊಳಿಸಬೇಕಾದರೆ ನಿನ್ನ ಮುಖ ಕಮಲವು ಮಾಡಿರಲಿವೇನು ಸ್ವಾಮಿ? ತಮಗೆ ಪಟ್ಟಾಭಿಷೇಕ ನಡೆಯುವುದಿಲ್ಲವೇ ಆರ್ಯಪುತ್ರನೇ? ಹಾಗಾದರೆ ನೀವು ವನವಾಸಕ್ಕೆ ಹೋಗುವುದಾದರೆ ನಿಮ್ಮ ಸಂಗಡ ನಾನು ಸಹ ಬರುವೆನು ಪ್ರಾಣೇಶ್ವರ. ಪ್ರಿಯೆ, ಕಾಂತೆ ಕೇಳೆನ್ನೊಡನೆ ನೀನು ವನಕ್ಕೆ ಬರುವ ಧ್ವಜಿತವೇಕೆ? ಕಾಂತೆ ಕೇಳೆನ್ನೊಡನೆ ನೀನು ವನಕ್ಕೆ ಬರುವ ಧ್ವಜಿತವೇಕೆ? ರಾಣಿವಾಸದಿ ಸಖಿಯರೊಡನೆ ರಾಣಿವಾಸದಿ. ರಾಣಿವಾಸದಿ ಸಖಿಯರೊಡನೆ ಹಿತದೊಳೇರ್ಕೋದೆನ್ನ ಬೇಟು. ಕಾಂತೆ ಕೇಳೆನ್ ನೊಡನೆ ನೇನು ವನಕ್ಕೆ ಬರುವ ಧ್ವಜಿತವೇಕೆ? ಕಾನನದೊಳಗೆ ಕ್ರೂರ ಮೃಗವ ನೋಡಿ ಭಯವ ಪಡುವೆ. ಘೋರ ಕಾನನ. ಜಾನಕಿ. ಘೋರ ಕಾನನದೊಳಗೆ ಕ್ರೂರ ಮೃಗವ ನೋಡಿ ಭಯವ ಪಡುವೆ. ಸರಸಿ ಜಾಕ್ಷಿ ಬೇಡೆವನವೋ, ಸರಸಿ ಜಾಕ್ಷಿ ಬೇಡೆವನವೋ, ಸ್ತ್ರೀಯರಿಗೆ ವನವಾಸಗಲವೋ. ಕಾಂತೆ ಕೇಳೆನ್ ನೊಡನೆ ನೀನು ವನಕ್ಕೆ ಬರುವ ಧ್ವಜಿತವೇಕೆ? ಪ್ರಿಯೆ, ಜಾನಕಿ ಜಾಸ್ತಿ ಆಯ್ತು. ನಿಮ್ಮನಗಲಿ ಅನ್ನವನ್ನು ತಿನ್ನ
ಕೋಮಲೆಯಾದ ನೀನು ಆ ಘೋರ ಅರಣ್ಯದಲ್ಲಿ ಹೇಗೆ ತಾನೇ ವಾಸ ಮಾಡುವೆ? ಅರಣ್ಯವೆಂಬುದು ಅತಿ ಭಯಂಕರವು. ಇದು ಸ್ತ್ರೀಯರಿಂದ ಸಾಧ್ಯವಿಲ್ಲ. ನೀನು ಇಲ್ಲೇ ಇದ್ದು ಅತ್ತೆ ಮಾವೆಂದಿರ ಸೇವೆಯಲ್ಲಿ ನಿರತಳಾಗಿರು. ನಾನು ವನವಾಸಕ್ಕೆ ಹೋಗಿ ಬರುವೆನು. ಆರ್ಯಪುತ್ರನೇ, ಸೂರ್ಯನಿಲ್ಲದ ಗಗನವು, ನೀನಿಲ್ಲದ ಈ ಅರಮನೆಯಲ್ಲಿ ನಾನು ಹೇಗೆ ತಾನೇ ಜೀವಿಸಲೇ? ಆರ್ಯಪುತ್ರನೇ, ನೀನು ಪಡುವ ಕರಣ್ಯದಲ್ಲಿ ನಾನು ಸಹ ಕಷ್ಟಪಡುವೆನು. ನಿನ್ನೊಡನೆ ನಾನು ಸಹ ಬರುವೆನು ಪ್ರಿಯ. ನನ್ನನ್ನು ಕರೆದುಕೊಂಡು ಹೋಗು ಸ್ವಾಮಿ, ನಾನು ನಿನ್ನನ್ನೇ ನಂಬಿರುವೆನು. ಪ್ರಿಯೆ, ನಿನ್ನ ಇಷ್ಟವಿದ್ದಂತೆ ಆಗಲಿ. ನೀವು ಅರಣ್ಯದಲ್ಲಿ ಹೋಗಲು ಆ ದೇವರೇ ನಿರ್ವಹಿಸುವಾಗ ನಾವೇನು ಮಾಡುವುದಕ್ಕೆ ಆಗುವುದು? ಎಲ್ಲವೂ ಆ ದೈವ ಇದ್ದಂತೆ ಆಗಲಿ. ಲಕ್ಷ್ಮಿ, ಅಮ್ಮ ಜನನಿ, ನನ್ನ ಜೊತೆಯಲ್ಲಿ ವನವಾಸಕ್ಕೆ ಹೋಗಿ ಬರಲು ನನಗೂ ಅಪ್ಪಣೆಯಾಗಬೇಕು. ನಿಮ್ಮ ನಗಲಿ ಅರಣ್ಯ ಹೋಗಲು ಅಪ್ಪಣೆ ಆಗುತ್ತಿರುವುದು. ಕಂದನೆ, ಅರಣ್ಯವೇ ಅಯೋಧ್ಯವೆಂದು, ರಾಮನೇ ನಿನ್ನ ತಂದೆ ಎಂದು, ಜಾನಿಕೆ ನನ್ನ ಎಂದೇ ಭಾವಿಸಿಕೊಂಡು ಇರು. ಅಮ್ಮ ಜನನಿ, ಲಕ್ಷ್ಮಣ, ನಾವು ಇನ್ನು ತಂದೆಯ ಆಜ್ಞೆಯನ್ನು ಪಡೆದು ವನವಾಸಕ್ಕೆ ಹೋಗಿ ಬರು. ಅತ್ತೆಯವರೇ, ನಾನು ಸಹ ಆರ್ಯಪುತ್ರನೊಡನೆ ವನವಾಸಕ್ಕೆ ಹೋಗಿ ಬರುವೆನು. ನನ್ನನ್ನು ಆಶೀರ್ವದಿಸಿ ಅತ್ತೆಯವರೇ. ಆಗಬಹುದು ಜಾನಕಿ. ಜನನಿ ಜನಕರೇ, ನಮಸ್ಕರಿಸಿದೆನು. ಸುಕುಮಾರನೇ, ನಿನ್ನನ್ನು ಬಿಟ್ಟು ನಾನು ಹೇಗೆ ಜೀವಿಸಲಿ? ಶೋಕವಿದೆ ತಗೆ ಜನಕ, ಜನಕ ಶೋಕವಿದೆ ತಗೆ ಜನಕ. ನೃಪಕುಲಾತೆ ಲೋಕರೇ ಮನದೊಳು ಚಿಂತೆಯೋ. ನೃಪಕುಲ ಜನಕ, ನೃಪಕುಲಾತೆ ಲೋಕರೇ ಮನದೊಳು ಚಿಂತೆಯೋ. ಕೈಯುವ ದೇತಗೆ ತಾಳು ಧೈರ್ಯವನು ಜನಕ. ಶೋಕವಿದೆ ತಗೆ ಜನಕ, ಜನಕ ಶೋಕವಿದೆ ತಗೆ ಜನಕ. ಹಿಂದೆ ಇನ ಕುಲಾದರ ಸಾಧೇತರೋಳ್ ಹಿಂದೆ ಜನಕ, ಜನಕ ಹಿಂದೆ ಹೀನ ಕುಲಾದರ ಸಾಧೇತರೋಳ್ ರಾಜವ ಪಾಲಿಸಿ ಪರಿಪರಿಕಾಶಗಳು ಅನುಭವಿಸುತ್ತಲಿ ಜನಕ. ಶೋಕವಿದೆ ತಗೆ ಜನಕ, ಜನಕ ಶೋಕವಿದೆ ತಗೆ ಜನಕ. ಜನಕ, ಕುಮಾರ, ಮನವನ್ನು ಸಮಾಧಾನಗೊಳಿಸಿಕೊಂಡು ರಾಜ್ಯಾಂಗ ವಿಷಯದಲ್ಲಿ ಭರತನಿಗೆ ಸಹಾಯಕರಾಗಿರಿ. ನಾನು ವನವಾಸಕ್ಕೆ ಹೋಗಿ ಬರುವೆನು. ಕುಮಾರ, ನಿನ್ನನ್ನು ಬಿಟ್ಟು ನಾನು ಹೇಗೆ ಜೀವಿಸಲಿ? ಜನಕ, ಜನಕ ನಾನಂತೂ ಕಳುಕರೀಗ ನಾನಾರನು ಕರೆಯಲಿ ರಾಮ. ಹಾ, ಜನಕ, ಕುಮಾರ, ಜನಕ ನಿಮ್ಮಾಜ್ಞೆಯಿಂದಲೇ ಹಿರಿಯದಲ್ಲಲ್ಲಿ ಬೆನಮಮ್ಮ. ರಾಮ, ನಿನ್ನಗಲಿ ರಾಮ, ಹೊಲಸೆ ಹೋಗುವ ರಾಮ. ಜನಕ, ನೀನನ್ನಗಲಿ ಹೋಗುವ ರಾಮ, ವದನವನು ತೋರು ರಾಮ.
ಅನಿದು ಬಿರಿದೆಂದು ಭಾವಿಸುವೆ ನೀವದರಿಂದ ಸತ್ಯವಂ ಪಾಲಿಪುದೈ ಜನಕ ರಾಮನೇ, ದೈವಾಜ್ಞೆಯನ್ನು ಕೇಳಬೇಕಲ್ಲದೆ ನನ್ನ ಆಜ್ಞೆಯನ್ನು ಏತಕ್ಕೆ ಕೇಳಿದೆ? ಈ ದುಷ್ಟಳಿಗೆ ಕೊಟ್ಟ ಮಾರ್ಗೆ ಕಟ್ಟಿ ಬಿದ್ದಿದೆ ಹೊರತು ಧೀರನಾದ ನೀನು ನನ್ನನ್ನು ಖಂಡಿಸಿ ಯಾತಕ್ಕೆ ಈ ರಾಜಭಾರವನ್ನು ಹಾಳದೇ ಇರುವರಿ? ಶಿವ ಶಿವ ತಂದೆಯೇ, ಏತಕ್ಕೆ ಇಂತಹ ಕರ್ಣ ಕಠೋರವಾದ ವಾಕ್ಯಗಳನ್ನು ಹಾಡುತ್ತಿರುವಿರಿ? ಇನ್ನು ನೀವೇ ಬಹುಕಾಲ ಈ ರಾಜ್ಯಭಾರವನ್ನು ಹಾಳುತ್ತಿರಬೇಕು. ನೀವೆಂದಿಗೂ ಕೊಟ್ಟ ಭಾಷೆಗೆ ತಪ್ಪಕೊಡೋದು. ಜನಕ, ನಾನು 14 ವರ್ಷ ವನವಾಸ ಮಾಡಿ ಬಂದ ಬಳಿಕ ಪುನಃ ನಿಮ್ಮ ಪಾದ ಸೇವೆ ಮಾಡಲು ಸಿದ್ಧನಾಗಿರುವೆನು. ರಾಮನೇ, ರಾಮನೇ, ನಿನ್ನ ಮುಖದ ಇದೇನ ಇಲ್ಲ ರಾಮನೇ, ಈ ದಿನವಾದ್ರೂ ಇಲ್ಲ ಎದ್ದು ನಿನ್ನ ಮುಖ ದರ್ಶನವನ್ನು ಕೊಟ್ಟು ಜನಕ, ನಾಳೆ ದಿನ ಪ್ರಯಾಣ ಮಾಡು. ಪ್ರಯಾಣ ಈ ಕೈಯಿಂದ ಒಂದಿನ ನಾನೇ ಹೊರತು ಸತ್ಯವಾಗಲು ನಿನ್ನ ವಿಷಯದಲ್ಲಿ ಈ ರೀತಿ ಯೋಚಿಸಲ್ಲ. ತಂದೆಯೇ, ಹೇಗಾದರೂ ನನಗೆ ಮಾತೃವಾಕ್ಯವೂ ಪಿತೃವಾಕ್ಯವೂ ಎರಡೂ ಸಮನಾಗಿರುವ ಕಾರಣದಿಂದ ಹಿಂದಿರಿತಕ್ಕಂಥ ಬುದ್ಧಿ ನಾಳೆ ಇರುವುದಿಲ್ಲ. ಆದ ಕಾರಣ ನಾನು ಈ ದಿನವೇ ವನವಾಸಕ್ಕೆ ಹೋಗುವೆನು. ನೀವು ನಮ್ಮ ಚಿಕ್ಕಮ್ಮನಿಗೆ ಕೊಟ್ಟಿರ್ತಕ್ಕಂಥ ವರ ಪ್ರಕಾರವಾಗಿ ಶೋಧರ ಮಾವನ ಮನೆಗೆ ಹೋಗಿರತಕ್ಕಂಥ ಭರತನನ್ನು ಕರೆತರಿಸಿ ಆತನಿಗೆ ಈ ರಾಜ್ಯ ಭಾರವನ್ನು ಒಪ್ಪಿಸಿಬಿಡಿ. ನಾನಂತೂ ನಿಲ್ಲುವುದಿಲ್ಲ, ಹೋಗಿ ಬರುವೆನು. ಸುಮಂತ್ರನೇ, ರಾಮನ ಸಂಗಡ ಸಕಲ ಸೈನ್ಯವು ಸಾಮಗ್ರಿಗಳಲ್ಲಿ ಸಕಲ ಸಾಮ್ರಾಜ್ಯವು ಸಾಮಂತರು. ಸುಮಂತನೇ, ರಾಮನ ಸಂಗಡ ಒಂದು ತೃಣವು ಹೋಗಕೂಡದು. ಎಲ್ಲವೂ ರಾಮನ ಸಂಗಡ ಹೊರಟು ಹೋದರೆ ನನ್ನ ಮಗನಾದ ಭರತನು ಏನನ್ನಾಳಬೇಕು? ನಾನು ಕೊಡುವ 4 ವಸ್ತ್ರಗಳೇ ಅವರಿಗೆ ಸಿಗಬೇಕು. ರಾಮಚಂದ್ರ, ಪಾಪಿ, ಇನ್ನೂ ನನ್ನನ್ನು ಏತಕ್ಕೆ ಸಂತಾಪಡಿಸಿದೆ? ಪಾಪಿ ರಾಮ. ತಂದೆಯೇ, ಸಂತೈಸಿಕೊಳ್ಳಿ. ರಾಜ್ಯಾಂಗ ವಿಷಯಗಳೆಲ್ಲವೂ ಅರಸರಿಗೆ ಇರಬೇಕಲ್ಲವೇ? ಇದು ಇಲ್ಲದೆ ಭರತನು ಈ ರಾಜ್ಯ ಭಾರವನ್ನು ಹೇಗೆ ತಾನೇ ಮಾಡಿಯನು? ನಾನಾದರೂ ಋಷಿಚಾರ್ಯದಿಂದ ವನವಾಸವನ್ನು ಮಾಡತಕ್ಕವನು. ರಾಮ, ಅಮ್ಮ ಜನನಿ, 4 ವಸ್ತ್ರಗಳನ್ನು ಧರಿಸಿಕೊಂಡು ವನವಾಸಕ್ಕೆ ಸಿದ್ಧರಾಗಿ. ಆಜ್ಞೆಯಂತಾಗಲಿ ಜನನಿ. ರಾಮಚಂದ್ರ, ಅಮ್ಮ ಜನನಿ, ಸ್ವೀಕರಿಸು. ಸೀತೆ, ರಾಮಚಂದ್ರ ತೆಗೆದುಕೋ. ಅಮ್ಮ ಜನನಿ, ಗ್ರಹರಾಜ ನಿಜ ಕಾಲಗತಿ ಹಿಡಿದರಾಗಲಿ ತಂದೆಯಾಜ್ಞೆಯನ್ನು ನಾನು ಮೀರನಮ್ಮ. ತಾಯೇ ಕ್ರಮೆಯಿಂದ ಭ್ರಮದಿನ ನದಿ 4 ವಸ್ಯರ. ಅಮ್ಮ ತಾಯಿಯೇ ಕ್ರಮೆಯಿಂದ ಭ್ರಮದಿ ನದಿ 4 ವಸ್ಯರ. ಹನಲು ಕಾನನವಂ ತಿರುಗಿ ಬರುವೆ ನಮ್ಮ ಜನನೀ. ತಾಯಿಯೇ ನನಗಿಂದು ಮಾಡಿದ ಪಟ್ಟಾಭಿಷೇಕದ ಸಾಮಗ್ರಿಗಳನ್ನೆಲ್ಲ ಅಮ್ಮ ತಾಯಿಯೇ ನನಗಿಂದು ಮಾಡಿದ ಪಟ್ಟಾಭಿಷೇಕದ ಸಾಮಗ್ರಿಗಳನ್ನೆಲ್ಲ ಭರತನಿಗೆ ನೀ ಇಂದು ಒದಗಿಸಮ್ಮ ಕೈಕಮ್ಮ ತಾಯೇ.
ತಾಯಿಯೇ ತಾವು ಕೊಟ್ಟನಾರು ವಸ್ತ್ರಗಳನ್ನು ನಾಧರಿಸಿ. ಅಮ್ಮ ತಾಯಿಯೇ ತಾವು ಕೊಟ್ಟನಾರು ವಸ್ತ್ರಗಳನ್ನು ನಾಧರಿಸಿ. ರಥ ದೀಕ್ಷೆಗೆ ಈ ದಿನವೇ ಹೊರಡುವೆ ನಮ್ಮ ಜನನೇ. ತಾಯಿಯೇ ಒಳ ಸಂಕೋಚಗಳನ್ನೇ ಎಂದು ಬಿಟ್ಟು. ಅಮ್ಮ ತಾಯಿಯೇ ಒಳ ಸಂಕೋಚಗಳನ್ನೇ ಎಂದು ಬಿಟ್ಟು. ಕನಕದ ಒಳಜ್ಞಾಮಿಣಿ ಗುಣಕಾಂತ ಬಹುಳ ಮರದ ಸರಳ ಸಾಮ್ರಾಜ್ಯವನೆಲ್ಲ ಲಕ್ಷ್ಮಿಯಿಂದದಿ ನೀನು ಹಾಯಿಯಿಂದಾಳಮ್ಮ ಕೈಕಮ್ಮ ತಾಯೇ. ಅಮ್ಮ ಜನನಿ ಜನಕ ಹೋಗಿ ಬರೋನು ಇದೆ ಕಡೆ ನಮಸ್ಕಾರ. ನಾನು ಸಹ ಹೋಗಿ ಬರುವೆನು. ರಾಮಚಂದ್ರ ನಗಲಿ ನಾನು ಜಗದೋಳೆಂತೋ ಬಾಳೆ ರಾಮ 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 ಎಲ್ಲಿದೆ ರಾಮಚಂದ್ರ ನಗಲಿ ನಾನು ಜಗದೋಳೆಂತೋ ಬಾಳೆ ರಾಮ ವನತಿಗೆ ವರವನ್ನ ಕೋಟ ರಾಮ ಎಲ್ಲಿರ ಹಣತಿಗೆ ವರವಲ್ಲ ಕೋಟ ಲೋಕ ನಿಂದಿಗೆ ಉಯ್ಯಾದೆ ರಾಮಚಂದ್ರ ನಿನ್ನಗಲಿ ನಾನು ಜಗದೊಳ್ಳೆಂದು ಬಾಳೆ ರಾಮ ರಾಮಚಂದ್ರ ಪರದಿಗೆ ವರವಲ್ಲ ಕೋಟ ಲೋಕ ನಿಂದಿಗೆ ಗುರಿಯಾದ ರಾಮ 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 ಎಲ್ಲಿರುವೆ ವನಗೆ ಈಡಾದೆಯ ರಾಮ ರಾಮ ಎಲ್ಲಿರುವೆ ಕೊನಗೆ ಹರೆಯ ರಾಮ ನಿನ್ನ ಮುಖ ದೇವ ರಾಮ ರಾಮ ನಿನ್ನ ಮುಖ ದೇವ ಇನ್ನು ನೋಡುವೆನೆ ರಾಮ 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 ರಾಮಚಂದ್ರ ತರಿಸಿಕೊಳ್ಬೇಕು ಮಹಾಪ್ರಭು. ಧನ ಪೂಜ ಅನ್ಯಾವ ಬಿಟ್ಟು ಕನಕಾಭರಣವ ಬಿಟ್ಟು ರಾಮ ತರಿಸಿಕೊಳ್ಳಬೇಕು ಮಹಾರಾಜ. ಬಿಟ್ಟು ಕನಕಾಭರಣವ ಬಿಟ್ಟು ಓರಕ ನಾನೀಗ ಈಗಾದೆಯ ರಾಮ ರಾಜಮೋಹವ ಬಿಟ್ಟು ಮಾತಾ ಕಿನ್ನರ ಬಿಟ್ಟು ಆಳು ಕೈಗೆ ಯಾಳಿಂದ ರಾಮ ರಾಮ ರಾಜಮೋ
ರಾಮ ಬಿಟ್ಟು ಮಾತಾ ಪಿತಾ ಬಿಟ್ಟು ಆಳು ಕೈಗೆ ಯಾಳಿಂದ ಈಡಾದೆಯ ರಾಮ 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 ಕೈಗಾಭಿರಾಮ ಸಕಲ ಗುಣ ಜೈವ ಸಂರಕ್ಷಣ ರಾಮ 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 ತಾಟಕಾಂತಕ ರಾಮ ಸರ್ವಾಂತಕ ಸುಂದರ ರಾಮ 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 ಎಲ್ಲಿದೆ ರಾಮ ಲಕ್ಷ್ಮಣ 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 ಸೀತಾ 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 ಎಲ್ಲಿದೆ ರಾಮ ಲಕ್ಷ್ಮಣ ಸೀತಾ ಸ್ವಾಮಿ, ಚಿಂತಿಸಿದು ದುಃಖ ಮಾಡಿದ್ದು ಸಾಕು ಸಾಕು. ಎದ್ದೇಳಿ, ನನ್ನ ಮಗನಾದ ಭರತನನ್ನು ಕರೆಸಿ ಈ ಪಟ್ಟಾಭಿಷೇಕಕ್ಕೆ ಸನ್ನಾಹಗಳನ್ನು ಮಾಡಬೇಕು. ನನ್ನನ್ನು ದುಷ್ಟಳು ಎನ್ನುವಿರಾ? ನಾನು ಮೂರ್ಖಳ ಮೂರ್ಖಳ? ಇದೇನಿದು? ಪ್ರಾಣೇಶ್ವರ ಸ್ವಾಮಿ, ಸ್ವಾಮಿ ಪ್ರಾಣೇಶ್ವರ ಸ್ವಾಮಿ. ಅಯ್ಯೋ ಪಾಪಿ ಬಂದರೆ ಎಲ್ಲಿರುವೆಯೇ? ನಿನ್ನ ಮಾತನ್ನು ಕೇಳಿ ನಾನು ಪತಿ ಭ್ರಷ್ಟಳಾದನಲ್ಲೇ. ಬಂದರೆ ನಾನೆಂತಹ ಕೆಲಸ ಮಾಡಿದೆ? ಪ್ರಾಣೇಶ್ವರ ಎದ್ದೇಳಿ ಸ್ವಾಮಿ, ಪ್ರಾಣೇಶ್ವರ ಸ್ವಾಮಿ. ಅರಿಯದಾದ ಈ ವಿಷಾದ, ಅಗ್ರಜ ಎನಿ ದಹ ಪಾಸೆ ಕೊನ ಮಾರ್ಗದೇ
ಹಪಸೆ ಕೊನ ಅನುಜ ಅಗ್ರಜ ಎನ್ನಯ ಎಡಗಣ್ಣ ಜಲಸೋತ ಹೇರೋವಾದ ಅನುಜ ಅಗ್ರಜ ಎನ್ನಯ ಎಡಗಣ್ಣ ಜಲಸೋತ ಹೇರೋವಾದ ಏರೇತೆ ಹಪಸೆ ಕೊನ ಏರೇತೆ ಹಪಸೆ ಕೊನ ತೋರೋತ ಹೇರೋವಾದ ಏನೇದ ಹಪಸೆ ಕೊನ ಮಾರ್ಗದೆ ಹನುಜ ಏನೇದ ಹಪಸೆ ಕೊನ ಅನುಜ ಶತ್ರುಘ್ನ ಅಗ್ರಜ ಈ ಮಾರ್ಗದಲ್ಲಿ ಇಷ್ಟೊಂದು ದುಸುಕನಾಗಲು ಕಾರಣವೇನು? ಶೋಧರ, ನನ್ನ ಕಣ್ಣುಗಳು ಕತ್ತಲೆಯಿಂದ ಕೌದಂತಿದೆ. ಶೋಧರ, ನನ್ನ ಎಡಗಣ್ಣು ಹದರುತ್ತಿದೆ. ಇಂತಹ ದುಸುಕನಾಗಲು ಯಾವುದೋ ಒಂದು ಮಹೋತ್ಕರವಾದ ಕಾರಣ ನಡೆದಿರಲೇಬೇಕಲು. ಬೇಗ ನಡಿ, ಹಂತಾಪುರಕ್ಕೆ ಹೋಗೋಣ. ಅಪ್ಪನಂತೆ ಆಗದೆ ಅಗ್ರಜ. ಅಗ್ರಜ ತುಂಬಿದ ಈ ಅಯೋಧ್ಯ ನಗರದಲ್ಲಿ ತುಂಬಿ ಪ್ರವಾಹದಿಂದ ಅಡ್ಡಾಡುತ್ತಿದ್ದ ಪ್ರಜೆಗಳು ಇಂದೊಬ್ಬರು ಕಾಣಲಿಲ್ಲವಲ್ಲ. ಶೋಧರ, ಸದಾಕಾಲವು ಹಸಿರು ತೋರಣಗಳಿಂದ ಅಲಂಕೃತವಾಗಿದ್ದ ಈ ಸುಂದರ ಅಯೋಧ್ಯ ನಗರವು ಇಂದು ಮೌನ ಸ್ಮಶಾನದಂತೆ ಗೋಚರಿಸುತ್ತಿರುವುದಲ್ಲ. ಓಹೋ, ನಾನು ಏನನ್ನು ಕಳೆದುಕೊಂಡಂತೆ ಭಾಷ್ಯವಾಗುತ್ತದೆ. ಶೋಧರ, ನೀನು ಮಾತೆಯವರಾದ ಸುಮಿತ್ರಾದೇವಿ ಅಂತಃಪುರಕ್ಕೆ ಹೋಗಿ ಆಕೆಯ ಯೋಗಕ್ಷೇಮವನ್ನು ತಿಳಿದುಕೊಂಡು ಬಾ. ನಾನು ಮಾತೆಯವರಾದ ಕೈಕಾದೇವಿ ಅಂತಃಪುರಕ್ಕೆ ಹೋಗಿ ಬರುವೆನು. ಅಪ್ಪನಂತೆ ಆಗದೆ ಅಗ್ರಜ. ಅಮ್ಮ ಅಮ್ಮ ನಮಸ್ಕರಿಸುವೆನು ತಾಯಿ. ಏನು ತಾಯಿ, ನಿನ್ನ ಮುಖವು ಹೀಗೆ ಹಿನಗಳೆಯಾಗಿದೆಯಲ್ಲ? ಅಮ್ಮ, ನಿನ್ನ ಹಣೆಯಲ್ಲಿ ಹುಣ್ಣಿಮ ಚಂದ್ರನಂತೆ ಗೋವಿಸುತ್ತಿದ್ದ ಕುಂಕುಮ ಹಿಂದೆಗೆ ತಾಯಿ ಕಾಣದಾಗಿದೆಯಲ್ಲ? ಅಮ್ಮ, ನಿನ್ನ ಹಣೆಯಲ್ಲಿ ಪ್ರತಿನಿತ್ಯವೂ ಪಿತಾಂಬರವನ್ನು ನೋಡುತ್ತಿದ್ದ ನೀನು ಇಂದು ಬಿರುಗುಣಿ ರಾಣಿಯಾಗಿ ಶ್ವೇತ ಹಸ್ತಧಾರಣೆಯಾಗಿರುವೆಯಲ್ಲ, ಕಾರಣವೇನು? ಅಮ್ಮ, ಕೋಮಲವಾದ ನಿಮ್ಮ ಕರಗಳಲ್ಲಿ ಶಬ್ದ ಮಾಡುತ್ತಿದ್ದ ಬಳೆಗಳು ಹಿಂದೇಗೆ ತಾಯಿ ನಿಶಬ್ದವಾಗಡಗಿದೆ, ಹಿಂದೇಕೆ? ಅಮ್ಮ, ನಾನು ಬಂದ ಕ್ಷಣವೇ ಮಗನೇ 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 ಎಂಬ ಹಕ್ಕರೆಯಿಂದ ಕರೆಯುತ್ತಿದ್ದ ನಿನ್ನ ನಾಲಿಗೆ ಹಿಂದೇಗೆ ತಾಯಿ ತಟಸ್ಥವಾಗಡಗಿದೆ, ಹಿಂದೇಕೆ? ಅಮ್ಮ, ನಲಿಯುವ ನಿಮ್ಮ ಮುಖದ ಕಣ್ಣುಗಳಲ್ಲಿ ಕಂಬನ ದಾರಿ ದಾರಿಯಾಗಿ ಹರಿಯುತ್ತಿರುವುದಲ್ಲ, ಕಾರಣವೇನು? ಹೇಳು ತಾಯಿ, ಹೇಳು. ಅಮ್ಮ, ಯಾವಾಗಲೂ ತುಂಬ ತೂಗು ಈ ಅಲೆಯಲ್ಲಿ ಓಲಾಡುತ್ತಿದ್ದ ನೀನು ಇಂದು ಮೌನಮುಖಿಯಾಗಿ ಮೂಲೆಯಲ್ಲಿ ಸೇರಿ ರೋಸುವುದಕ್ಕೆ ಕಾರಣವೇನು? ಹೇಳು ತಾಯಿ, ಹೇಳು. ಅಮ್ಮ, ನಿನ್ನ ಮೃದುವಾದ ಮನಸ್ಸಿಗೆ ಇಂತಹ ನೋವು ಉಂಟಾಯ್ತಲ್ಲ, ಕಾರಣವೇನು? ಹೇಳು ತಾಯಿ, ಹೇಳು. ಅಮ್ಮ, ರಾಮನು ಏನು ತಾಯಿ? ನನ್ನ ಅಣ್ಣ ಶ್ರೀರಾಮಚಂದ್ರನು ಎಲ್ಲಿ? ಆತ್ಮಯ ಸೋದರನಾದ ಲಕ್ಷ್ಮಣ ಸ್ವಾಮಿ ಎಲ್ಲಿ? ನಮ್ಮ ಮಾತೆಯವರಾದ ಸೀತಾದೇವಿ ಎಲ್ಲಿ? ಹೇಳು ತಾಯಿ, ಹೇಳು. ಏನೆಂದು ಹೇಳಲಿ ಕಂದ, ನಾನು ಹಿಂದೆ ದೇವಾಸುರರ ಯುದ್ಧದಲ್ಲಿ 2 ವರಗಳನ್ನು ಪಡೆದಿದ್ದೆನು. ಆ 2 ವರಗಳಲ್ಲಿ ಒಂದು ವರಕ್ಕೆ ನಿನಗೆ ಪಟ್ಟಾಭಿಷೇಕ ಮಾಡಬೇಕಂತ. ಅಮ್ಮ, ಏನು ಹೇಳಿದೆ? ನನ್ನ ಅಣ್ಣ ಹಿರಿಯಣ್ಣ ಶ್ರೀರಾಮಚಂದ್ರನಿರುವಾಗ ನನಗೆ ಪಟ್ಟಾಭಿಷೇಕವೇ? ಮತ್ತೊಂದು ವರಕ್ಕೆ ಏನು ತಾಯಿ, ಹೇಳು. ಏನೆಂದು ಹೇಳಲಿ ಕಂದ, ರಾಮನನ್ನು ವನವಾಸಕ್ಕೆ ಕಳಿಸಬೇಕೆಂದು ಬೇಡಿದೆನು. ರಾಮಚಂದ್ರ, ರಾಮನಿಗೆ ವನವಾಸವೇ? ಮುಂದೇನು ಗತಿ? ಕೆಟ್ಟೆನು. ಅಮ್ಮ, ಕರುಣಾಮಯನಾದ ನನ್ನ ಅಣ್ಣ ಶ್ರೀರಾಮಚಂದ್ರನನ್ನು ಕಾಡಿಗೆ ಕಳಿಸಿಕೊಡಿ ಎಂದು ನೀನು ನಮ್ಮ ಜನಕದಲ್ಲಿ ವರ ಕೇಳಿದಾಗ ನಿನ್ನ ನಾಲಿಗೆ ಏನಾದರೂ ಹೊರಲಿಲ್ಲವೇ ತಾಯಿ? ಹೊರಲಿಲ್ಲವೇ? ಅಮ್ಮ, ನಿಷ್ಕಪಟಣಿಯಾದ ನನ್ನ ಅಣ್ಣ ಶ್ರೀರಾಮಚಂದ್ರನನ್ನು ಕಾಡಿಗೆ ಹೆಟ್ಟಿಕೊಡಿ ಎಂದು ನೀನು ನಮ್ಮ ಜನಕದಲ್ಲಿ ವರ ಕೇಳಿದಾಗ ನಿನ್ನ ನಾಲಿಗೆಯಲ್ಲಿ ಸಿಕ್ಕಿ 2 ತುಂಡಾಗಲಿಲ್ಲವೇ ತಾಯಿ? 2 ತುಂಡಾಗಲಿಲ್ಲವೇ? ಅಮ್ಮ, ನಿನ್ನ ಮಾತಿಗೆ ಮನಸ್ಸೊತ್ತು ಮಣ್ಣನೆ ಕೊಟ್ಟು ಮುಗಿಸಿದ ಆ ಸತಂದರ ನಮ್ಮ ಜನಕನು ಎಲ್ಲಿ? ಹೇಳು ತಾಯಿ, ಹೇಳು. ಹಿನ್ನೆಲೆ ಕಂದ, ರಾಮಚಂದ್ರನನ್ನು ಗಂಗಾ ನದಿಯನ್ನು ದಾಟಿಸಲು ಹೋಗಿರುವರು. ಸಮಾಚಾರವು ತಿಳಿಸಿರುವರು. ನಿಮ್ಮ ಜನಕನು ಸ್ವರ್ಗಸ್ಥನಾದರೂ ಅಮ್ಮ, ಏನು ಹೇಳಿದೆ?
ತಂದೆಯವರು ಸ್ವರ್ಗಸ್ಥರೇ. ಹಾ ಜನಕ, ತಂದೆಯವರ ಸಾವು ತಂದೆಯವರ ಸಾವು ತಂದೆಯವರ ಸಾವು ಎಂಬ 2 ಅಕ್ಷರಗಳನ್ನು ಕೇಳಿ ನನ್ನ ಕಿವಿಗಳಿಗೆ ಕಾಸಿದ ಕಬ್ಬಣದ ರಸವನ್ನೇ ಸುರಿದಂತಾಗುತ್ತಿದೆಯಲ್ಲ. ತಂದೆಯು ತನ್ನ ಮಮತೆಯ ಮುದ್ದು ಮಗನನ್ನು ವನವಾಸಕ್ಕೆ ಆಜ್ಞೆ ಇಟ್ಟನೆಂದು ಕೊರಗಿ 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 ಮರಳಿ ಬರದ ದಿವ್ಯ ಕ್ಷೇತ್ರಕ್ಕೆ ಹೊರಟೇ ಹೋದರು. ಅಣ್ಣ ಶ್ರೀರಾಮಚಂದ್ರರಂತೂ ನನ್ನನ್ನು ಬಿಟ್ಟು ಈ ದಿವ್ಯವಾದ ಅರಮನೆಯನ್ನು ತ್ಯಜಿಸಿ ಕಾಡಿಗೆ ಹೊರಟೇ ಹೋದರು. ಇವರು ಇಲ್ಲದ ಮೇಲೆ ನನ್ನ ಬ್ರತಕ್ಕೂ ಶೂನ್ಯ ಶೂನ್ಯ ಶೂನ್ಯ. ಗಣಪಾತಕ್ಕೆ ಕೈ ಕೆಯ ಗಾರ್ಬದಿ ಜನಿಸಿದ ಜನಕ ಇಲ್ಲ ಪೃಥ್ವಿಗೆ ಕಳುಹಿ ಗೊರಿಯಾದೆ ನಾ ಜನಕ. ಜನಕ ನಿನ್ನನ್ನು ಬಿಟ್ಟು ಗನಸೋಖನ ನಿಲ್ತು ಸಹಿಬೇ ರಾಮನ ವನವಾಸಗೆ ಕಳುಹಿ ಗೊರಿಯಾದೆ ನಾ ಜನಕ. ಈ ಲೋಕದ ಜನಗೆ ಸಲಹಿ ಗೊರಿಯಾದೆ ನಾ ಜನಕ. ಪಾತಕಿಯಾದ ಕೈಕೆಯು ತನ್ನ ಭವಿಷ್ಯತ್ ಭದ್ರತೆಗಾಗಿ ಅಣ್ಣ ಶ್ರೀರಾಮಚಂದ್ರನನ್ನು ವನವಾಸಕ್ಕೆ ಕಳಿಸಿಕೊಟ್ಟಿದ್ದು ಅಲ್ಲದೆ ಜನಕನ ಮೃತ್ಯುವಿಗೆ ನಾನೇ ಕಾರಣನಾದನಲ್ಲ. ಕರಹಿಸಿದ ಅಮರಾಧೀಶ ಸುರಲೋಕಕ್ಕೆಂದು ಹೋಗುವರ ಬಿದನೆ ಯಮನಿಗೆ ನಿನ್ನಳು ಕರುಣವಿಲ್ಲವೇ ತಾನೆಲ್ಲಿ ಹಣಗಿಕೊಂಡನು ಹಗಡ. पेताने चिदी पालकान पेताने सुता शोकदी मृतना गोवार पेताने पालकान पेताने
ಭೂಮಿಯು ಬಿರುದಾದರೂ ನುಂಗಬಾರದಾಗಿತ್ತೇ. ಅಯೋಧ್ಯ ಸಾರ್ವಭೌಮ ದಶರಥ ಮಹಾರಾಜರು ನನ್ನಿಂದಲೇ ಮರಣ ಒಪ್ಪಿದರೆ ನನ್ನ ಪಿತಾಮಹ ದೇವಮೂರ್ತಿ ಎಂದು ಸಕಲಿಗರಿಂದ ಪೂಜಿಸಲ್ಪಡುತ್ತಿದ್ದ ನನ್ನ ಅಣ್ಣ ಶ್ರೀರಾಮಚಂದ್ರರು ವನವಾಸಕ್ಕೆ ಹೋಗಲು ಕಾರಣನು ನಾನು ಹಾಗಿದ್ದು ಅಲ್ಲದೆ ಜನಕನ ಮೃತ್ಯುವಿಗೆ ನಾನೇ ಕಾರಣನಾದನಲ್ಲ. ಅಯ್ಯೋ ವಿಧಿಯೇ, ಇವುಗಳನ್ನೆಲ್ಲವನ್ನು ಕೇಳಿ ನಾನು ಈ ಭೂಮಿಯ ಮೇಲೆ ಹೇಗೆ ವರಿಯಾಗಿರಬೇಕು? ನನ್ನ ಮಾತಿಗಿಂತಲೂ ಮಿಗಿತಾದ ನನ್ನ ಹತ್ತಿಗೆ ಸೀತಾದೇವಿಯು ನನ್ನಿಂದಲೇ ಅಗತ್ಯವಾಯಿತೆಯೇ? ಇವುಗಳನ್ನೆಲ್ಲವನ್ನು ಕೇಳಿ ನಾನು ಈ ಭೂಮಿಯ ಮೇಲೆ ನಾನು ಹೇಗೆ ವರಿಯಾಗಿರಬೇಕು? ಇಲ್ಲ ಇಲ್ಲ, ನಾನು ಇನ್ನು ಬದುಕಿರಲಾರನು. ಹಾ ಜನಕ, ಏತಕ್ಕೆ ಸಾತಿ ಪೇ ಭೂತಳ ದೇಶನೆ, ಏತಕ್ಕೆ ಸಾತಿ ಪೇ ಭೂತಳ ದೇಶನೆ, ಸೀತಾಕಾಂತಿಗೆ ಸೀತಾಕಾಂತಿಗೆ ಪ್ರೀತಿಯುವುದಲ್ಲ, ಏತಕ್ಕೆ ಸಾತಿ ಪೇ ಭೂತಳ ದೇಶನೆ, ಮಾತು ಮಾತು ಕಿಡು ಜಾತಿಯ ಗೆಳೆಯುವುದು, ಮಾತು ಮಾತು ಕಿಡು ಜಾತಿಯ ಗೆಳೆಯುವುದು, ಭೀತಿಯೆಲ್ಲವೂ ಕೇಳು ಭೀತಿಯೆಲ್ಲವೂ ಕೇಳು ಈ ತರದಿ ಕಂಡ ಏತಗೆ ಸಾಗಿಬೆ ಮೊದಲದಿ ಕರದಿಗೆ ಚಂದಗಳಿಗೆ ಚಂದ ಸೀತಾರಾಮಚಂದ್ರನೇ ಪರಿಹಾರ ಚಂದನ ದಸರನಿಗೆ ಚಂದನ ದಸರನಿಗೆ ಚಂದನ ಚಂದೀರ ವಿಕ್ರಮೇ ಪರಿಹಾರ. ಅಗ್ರಜ, ಮನವನ್ನು ಸಮಾಧಾನಗೊಳಿಸಿಕೊಳ್ಳಿ. ನಾವು ಈ ರೀತಿಯಾಗಿ ದುಃಖಿಸದೆ ಮಾತೆಯ ದುಃಖವು ಅಧಿಕ ಆಗಬಹುದು. ಇದೆ ನಮ್ಮ ಚಿಕ್ಕಬರಾದ ಕೈಕಾದೇವಿಯು ಇತ್ತಲೇ ಬರುತ್ತಿರ ಹೋಯಿತು. ಇನ್ನು ನಾವು ಚಿಂತಿಸಿ ಪ್ರಯೋಜನವೇನು? ಪಟ್ಟಾಭಿಷೇಕಕ್ಕೆ ಸಿದ್ಧನಾಗು ಕಂದ. ಭ್ರಷ್ಟಳೆ! ಅಗ್ರಜ, ತನ್ನ ಸಾರ್ಥ ದುಃಖಕ್ಕಾಗಿ ತನ್ನ ಮಗನನ್ನು ಸಿಂಹಾಸನದಲ್ಲಿ ಕುಳಿತಿ ಈ ಅಯೋಧ್ಯ ನಗರ ಅಧಿಕಾರ ಸೂತ್ರವನ್ನು ಕೈಯಲ್ಲಿಡಿದು ಸರ್ವಾಧಿಕಾರಿಯಾಗಿ ಮೆರೆಯಬೇಕಿದ್ದ ಪಾತಕಿಯಾಗಲಾದ ಬದಲು ಶ್ರೀರಾಮಚಂದ್ರನ ಪಾದ ಪೂಜೆ ಮಾಡುವ ಓರ್ವ ಭಿಕ್ಷಕ ಹುತದಲ್ಲಿ ಜನಿಸಿದರೆ ಅಂದೇ ನನ್ನ ಜನ್ಮವು ಸಾರ್ಥಕವಾಗುತ್ತಿತ್ತು, ಅಂದೇ ನನ್ನ ಜನ್ಮವು ಸಾರ್ಥಕವಾಗುತ್ತಿತ್ತು. ಛ, ನೀನು ನನಗೆ ತಾಯಿ ಅಲ್ಲ. ಹೊರಡು ಹೊರಡು ಮೂರ್ಖಳೆ. ಕುಮಾರ, ನಾನು ನಿನಗೆ ಮಾಡಿದ ಅಪರಾಧವೇನು ಕುಮಾರ? ಈಗ ಮಾಡಿದ ದ್ರೋಹಕ್ಕಿಂತಲೂ ದ್ರೋಹವೇ. ನವ ಮಾಸವು ಒತ್ತು ಎತ್ತು ಸಾಗಿ ಸಲಹಿ ಈ ಲೋಕಾಪವಾದಿಗೆ ಗುರಿ ಮಾಡುವ ಬದಲು ನನ್ನ ಜನ್ಮಹಿತ ದಿನವೇ ನನ್ನ ಕತ್ತನ್ನು ಕವಚಿಕೊಂಡಿದ್ದರೆ ಅಂದೇ ನನ್ನ ಜನ್ಮವು ಸಾರ್ಥಕವಾಗುತ್ತಿತ್ತು, ಅಂದೇ ನನ್ನ ಜನ್ಮವು ಸಾರ್ಥಕವಾಗುತ್ತಿತ್ತು. ಛ, ಭ್ರಷ್ಟಳೆ! ನಿನಗಾಗಿ ನಾನು ಎಷ್ಟೋ ಕಷ್ಟಪಟ್ಟು ರಾಮನನ್ನು ವನವಾಸಕ್ಕೆ ಕಳಿಸಿದೆನು. ನಿನಗೆ ಪಟ್ಟಾಭಿಷೇಕ ಮಾಡಬೇಕೆಂಬುದು ನನ್ನ ಅಪರಾಧವೇ ಕಂದ. ಭ್ರಷ್ಟಳೆ! ನನ್ನ ಕೋಪದಲೋ ಬಿಡೋ ಬಿಡೋ
ನಿನ್ನ ರುಂಡವನ್ನು ಮಂಡ್ಯದಿಂದ ಬೇರ್ಪಡಿಸಿ ಅವುಗಳನ್ನು ತುಂಡು ತುಂಡಾಗಿ ಕತ್ತರಿಸಿ ಈ ಅಯೋಧ್ಯ ನಗರದ ಹೆಬ್ಬಗಳಿಗೆ ಬಯಲಿನ ಗಡ್ಡೆ ಆನಂದ ಪಡುತ್ತೇನೆ. ಇದುವರೆಗೂ ನನ್ನ ಜನ್ಮ ಇದ್ದದ ಎಂದು ಸುಮ್ಮನೆ ಇದ್ದನು. ಇನ್ನು ಹೆಚ್ಚಾಗಿ ಮಾತನಾಡಿ ನನ್ನ ಕೋಪವನ್ನು ಕಾಡಿದರೆ ತಕ್ಕ ಶಿಕ್ಷೆ ಆದದ್ದು. ಹೊರಡು ಹೊರಡು ಮೂರ್ಖಳೇ. ಎಷ್ಟಾದ್ರೂ ನಾನು ನಿನಗೆ ಜನ್ಮ ಕೊಟ್ಟ ತಾಯಿ ಈಗೆಲ್ಲ ಮಾತನಾಡಬಾರದು. ನಾನು ಮಾಡಿದ ದ್ರೋಹವೇನು? ಈಗ ಮಾಡಿದ ದ್ರೋಹ ಇಂತಲ್ಲ ದ್ರೋಹವೇ. ನಮ್ಮ ಜನಗನ್ನು ನುಂಗಿ ನೀರು ಕುಡಿದ ಮಾರಿ ಜಮ್ಮಾರಿ ರಾಕ್ಷಸಿ ಅನುಜ ಶತ್ರುಘ್ನ, ನಾವು ಹಿನ್ನ ಶ್ರೀರಾಮಚಂದ್ರ ಕರೆದವಳು ಅರಣ್ಯಕ್ಕೆ ಹೋಗೋಣ. ಸಕಲ ಸೈನ್ಯವನ್ನು ಸಿದ್ಧಗೊಳಿಸು. ತಮ್ಮ ಅಪ್ಪನಂತೆ ಆಗಲ್ಲ ಅಗ್ರಜ. ಏ ದಿನ ದಿನ ಅನುಜ ಏ ದಿನ ದಿನ ಶ್ರೀರಾಮಚಂದ್ರನ ಪಾದವು ಕಾಣಲು ಏ ದಿನ ದಿನ ಸಾಧು ಜನಗಾಲ ಸಾಧು ಜನಗಾಲ ಪ್ರೇಮದಿಂದ ಕಾಯುವ ಶ್ರೀಧರ ರಾಘವ ನಾಂಗಯ ಕಾಣಲು ಏ ದಿನ ಅನುಜ ಗೋರಗಲು ಶಬವ ದೊರನಾಂಗೆಯ ಸೋದ ಗೋರಗ ಅನುಜ ಗೋರಗಲು ಶಬವ ದೊರನಾಂಗೆಯ ಸೋದ ಮಾಧವನ ಪಾದವು ಕಾಣಲು ಏ ದಿನ ಆಡಿಡೆ ಮುಳ್ಳುಗಳು ಸುಚ್ಚುತ್ತೆ ಆಡಿಡೆ ಮುಳ್ಳುಗಳು ಸುಚ್ಚುತ್ತೆ ಕಡು ಬರದಿಲ್ಲಿ ರಕ್ತವಂ ಸೋರುತ್ತೀರ್ಪ ನಾಣಯುವುದಕ್ಕೆ ಭೀತಿಯ ಪುರೇ ನಡೆಯುವುದಕ್ಕೆ ಭೀತಿಯ ಪುರೇ ಕಡುಬೀಕರ ಮಾಡಿತು ಈ ಅರಣ್ಯ ನೋಟಕ್ಕೆ ನೋಡಲು ಪ್ರಿಯೆ, ನನ್ನ ಕೈ ಬಿಡದ ನಿನಗೆ ಎಂತ ಕಷ್ಟವೂ ಸಂಭವಿಸಿತು. ನೀವು ನನ್ನ ಜೊತೆಯಲ್ಲಿರುವಾಗ ನನಗೆ ಕಷ್ಟವೆಂದರೇನು ಸ್ವಾಮಿ? ತಾವು ಪಡುವ ಕಷ್ಟವೂ ನಾನು ಸಹ ಪಡುವೆನು ಸ್ವಾಮಿ. ಜಾನಕಿ ಬಗೆಗೊಳ್ಪುದೆ ಪ್ರಾತಃಕಾಲಕ್ಕೆ ಬಗೆಗೊಳ್ಪುದೆ ಪ್ರಾತಃಕಾಲಕ್ಕೆ ಬಗೆಗೊಳ್ಪುದೆ ಸ್ವಾಮಿ. ಚಂದವಾದ ಜಗಕ್ಕೆ ಚಂದ ತೋರುವುದೀಗ ಚಂದವಾದ ಮನೆಗೆ ಅರ್ಧ ತೋರುವುದೀಗ ಜಗಕ್ಕೀಗ ನೀನು ಅಂದ ತೋರುವುದೀಗ ಬಗೆಗೊಳ್ಪುದೆ ಪ್ರಾತಃಕಾಲಕ್ಕೀಗ ಬಗೆಗೊಳ್ಪುದೆ. ಆರ್ಯಪುತ್ರನೇ, ಜಾನಕಿ ನಿಮ್ಮೊಡನೆ ಇರುವಾಗ ನನಗೆ ಕಷ್ಟವೆಂದರೇನು ಸ್ವಾಮಿ? ನೀನು ಪಡುವ ಕಷ್ಟವು ನಾನು ಸಹ ಪಡುವೆನು. ಆಗಲಿ ಪ್ರಿಯ. ಪ್ರಾಣೇಶ್ವರ,
ಅಲ್ಲಿ ಕಾಣುವ ಆ ನದಿ ಆದರೂ ಯಾವುದು ಸ್ವಾಮಿ? ಜಾನಕಿ, ನೋಡು ದೇವಿ ನದಿಯ, ಜಾನಕಿ ನೋಡು ದೇವಿ ನದಿಯ. ಜಾನಕಿ, ನೋಡು ದೇವಿ ನದಿಯ, ಜಾನಕಿ ನೋಡು ದೇವಿ ನದಿಯ. ಭರತವಿ ಪ್ರಮ ಪದ ಜಾತಿಯೋ, ಭರತವಿ ಪದ ಜಾತಿಯೋ ಒಂದು ಗಮನ ಜಪಿತನೆ. ಜಾನಕಿ, ಒಂದು ಗಮನ ಜಪಿತನೆ ತ್ರಿಪುರ ಗಾಮಿನಿ ಸರಸಿರು ಹಾಕಿಯೇ. ಚಾರು ಬಾಣ ನಿಲಯೇ. ಜಾನಕಿ ನೋಡು ದೇವಿ ನದಿಯ, ಜಾನಕಿ ನೋಡು ದೇವಿ ನದಿಯ. ಪ್ರಿಯೆ, ನಮ್ಮ ಪಿತೃಗಳಿಗೆ ಸದ್ಗತಿರುಟ ಮಾಡಿದ ಗಂಗಾಮಾತೆಯನ್ನು ಪೂಜಿಸೋಣ. ತಮ್ಮ ಇಷ್ಟದಂತೆ ಆಗಲಿ ಸ್ವಾಮಿ. ಶಿವ ಗಂಗೆ ವಂದೀಪೆ ಮಂಗಳ ದೇವಿ ಪಾಲಿಸು ಮಾತೆ ಬೇಡುವೆ ನಿನ್ನ. ಶಿವದಾನಿಯೇ ಬೇಡುವೆ ನಿನ್ನ. ಸೇತರೂಪೆ ಸುಮತ ಗಂಗೆ ಸೇತರೂಪೆ ಸುಮತ ಗಂಗೆ ಭೂತನಾದ ಮೂಳೆ ತುಂಗೆ ಖ್ಯಾತ ಚರಿತೆ ದೊರೆತ ಬಂಗೆ ಭೂತ ಕವಿತೆ ಮಹಿಮತು ವಿಶ್ವಗಂಗೆ ವಂದೀಪೆ ಮಂಗಳ ದೇವಿ ಪಾಲಿಸು ಮಾತೆ ಬೇಡುವೆ ನಿನ್ನ. ಶಿವರಾಣಿಯೇ ಬೇಡುವೆ ನಿನ್ನ. ಪಾವನ ಸ್ನಾನಮದೇ ದೇವಲೋಕ ಮಾನುನಿಯೇ ಸೇವೆ ಕಷ್ಟ ಫಲದಿಗಾಯಿ ಕಾವುದೇ ಕೃಪಾಲುಕ ವಿಶ್ವಗಂಗೆ ವಂದೀಪೆ ಮಂಗಳ ದೇವಿ ಪಾಲಿಸೋ ಮಾತೆ ಬೇಡುವೆ ನಿನ್ನ. ಶಿವರಾಣಿಯೇ ಬೇಡುವೆ ನಿನ್ನ. ಪೂಜ್ಯಳಾದ ಗಂಗಾಮಾತೆಗೆ ನಮಸ್ಕರಿಸೆವು. ವಂದಿಪೆ ಸುರಗಂಗೆ ಮಂದಸ್ಮಿತದಿಂದ ಸಕಲ ಜೀವಕ್ಕೂ ನೀನೆ ಅಮೃತ ವಸಿನಿ. ಎಲ್ಲೆಲ್ಲೂ
ಜಾನಕಿ ಪ್ರಾಣೇಶ್ವರ, ಎಲ್ಲಿಹನೋ ರಾಮನೋ ಶ್ರೀರಾಮನೋ ಎಲ್ಲಿಹನೋ ರಾಮನೋ ರಾಮ ಭಕ್ತರ ಬಂಧುವು ನೆಲೆಸಿದ ದೇವಾನ ಅನುಜ ಭಕ್ತರ ಬಂಧುವು ನೆನೆಸಿದ ದೇವಾನ ಲೀಲಾ ಮಾನುಷ ರೂಪವಿದಾರನು ಲೀಲಾ ಮಾನುಷ ರೂಪವಿದಾರನು ಎಲ್ಲಿಹನೋ ರಾಮನೋ ಶ್ರೀರಾಮನೋ ಎಲ್ಲಿಹನೋ ರಾಮನೋ ರಾಮ ಅನುಜ ಕರುಣಾಕರ ಮೋತಿಯೋ ಶ್ರೀರಾಮನೋ ಕರುಣಾಕರ ಮೋತಿಯ ಶ್ರೀರಾಮನ ದರ್ಶನವೇ ಕಾಣೆನೋ ಅನುಜ ಏಕಪತ್ನಿರತನ ದರ್ಶನ ಭಾಗ್ಯವೋ ಏಕಪತ್ನಿರತನ ದರ್ಶನ ಭಾಗ್ಯವೋ ಕಾಣಲು ಎನ್ನ ಮನ ಕಾತರನಾಗಿಗೆ ಕಾಣಲು ಎನ್ನ ಮನ ಕಾತರನಾಗಿಗೆ ಎಲ್ಲಿಹನೋ ರಾಮನೋ ಶ್ರೀರಾಮನ ದರ್ಶನವೇ ಕಾಣೆನೋ ಅನುಜ ಶತ್ರುಘ್ನ ಅರಣ್ಯವೆಲ್ಲ ಹುಡುಕಿದಾಗಲು ಅಣ್ಣ ರಾಮನಲ್ಲಿ ಕಾಣಲವಲ್ಲ. ಅಗ್ರಜ ಇನ್ನ ಮುಂದೆ ಹೋಗಿ ನೋಡೋಣ. ಹೋಗೋಣ ನಡಿ. ಜಾನಕಿ ಪ್ರಾಣೇಶ್ವರ, ಜಾನಕಿ ಆರ್ಯಪುತ್ರ, ವರಸಿ ಗಮನಿಗಳಿರ್ಪರಿ ಗಿರಿಯಲ್ಲಿ ವರಸಿ ಗಮನಿಗಳಿರ್ಪರಿ ಗಿರಿಯಲ್ಲಿ ಗಜೇಂದ್ರ ಸಿಂಹ ಮುಖ್ಯ ಮೃಗಂಗಳ ತೊರೆದು ಪರಸ್ಪರ ವೈರವನೋ ತೊರೆದು ಪರಸ್ಪರ ವೈರವನೋ ದುದರ ಸೌಹಾರ್ದರಿಂದ ಚರಿಪುದು ಸೋಮಾಕಿ ಪ್ರಾಣೇಶ್ವರ, ಅನುಜ ಲಕ್ಷ್ಮಣ ಅಗ್ರಜ, ಈ ಕಡೆಯಿಂದ ಏನು ಗದ್ದಲವಾಗುತ್ತಿದೆಯಲ್ಲ ಅಗ್ರಜ, ಯಾವ ಕಡೆಯಿಂದ ಆಗುತ್ತಿರುವುದು? ಅನುಜ ಈ ಕಡೆಯಿಂದ ಯಾವುದು ಸೈನ್ಯವು ಬರುತ್ತಿದೆ ನೋಡು. ಅಗ್ರಜ, ಧೈರ್ಯವ ದೇವ ಚಿಂತೆಯ ಧೈರ್ಯವ ದೇವ ಚಿಂತೆಯ ಚಲನೆ ಸೈನ್ಯವ ದೊರೆತಿರುವೆ ದೊರೆತನೆ ಬರುವನ ಬರ್ತನ ಸೈನ್ಯವ ಪೊಡಿ ಪೊಡಿ ಕೈ ಶಿಕ್ಷಣ ದೊರೆತನೆ ಬರುವನ ಬರ್ತನ ಸೈನ್ಯವ ಪೊಡಿ ಪೊಡಿ ಕೈಯ ಶಿಕ್ಷಣ ಮನದಲ್ಲಿ ಜಮ್ಮನ ಎರೆಗೊಳಿಸಿದೆಯೇ ಮನದಲ್ಲಿ ಜಮ್ಮನ ಎರೆಗೊಳಿಸಿದೆಯೇ ಪರಿಯಲ್ಲಿ ಕೈ ಕೈಯನ್ನು ಪರಿಪರಿಯಲ್ಲಿ ವಿಧಗಳ ಬರುತ್ತಿಹ ಬರ್ತನ ಸೈನ್ಯವನ್ನು ತಾಳು ಧೈರ್ಯವ ದೇವ ಚಿಂತೆಯ ತಾಳು ಧೈರ್ಯವ ದೇವ ಚಿಂತೆಯ ಚಣದಿ ಸೈನ್ಯವ ತೊರೆದಿಡುವೆ ತ್ವರಿತದೆ ಬರುವನ ಬರ್ತನ ಸೈನ್ಯ ಪುಡಿ ಪುಡಿ ಕೈಯುವೆ ಈ ಚಣದಿ ತ್ವರಿತದೆ ಬರುವನ ಬರ್ತನ ಸೈನ್ಯವ ಪುಡಿ ಪುಡಿ ಕೈಯುವೆ ಅಗ್ರಜ, ಇದು ಆ ಬರ್ತನ ಸೈನ್ಯವಂತೆ ಕಾಣುವುದು. ಆ ಭರ್ತನು ನಾವು ಅರಣ್ಯಕ್ಕೆ ಬಂದಿರುವುದನ್ನು ತಿಳಿದು ತಾಯಿಯ ಮಾತನ್ನು ಕೇಳಿ ನಮ್ಮ ಮೇಲೆ ದಂಡೆತ್ತಿ ಬರುವಂತಿದೆ. ಅಪ್ಪಣೆ ಆದರೆ ಆ ಭರ್ತನ ಸೈನ್ಯವನ್ನು ಧ್ವಂಸ ಮಾಡಿ ಇಷ್ಟೊಂದು ಅನಾಹುತಿಗಳಿಗೆ ಗುರಿ ಮಾಡಿದ
ಆ ಕೈಕಾದೇವಿಯನ್ನು ಸಹ ಸಂಹರಿಸಿ ಬರುವುದು. ಹುಚ್ಚರಾದ ನೀವು ಸಾಮ್ರಾಜ್ಯ ಪದವಿಯನ್ನು ಅನುಭವಿಸಬೇಕೆಂದ ಅಗ್ರಜ. ಅನುಜ ಲಕ್ಷ್ಮಣ, ಶಾಂತನಾಗು. ಏತಕ್ಕೆ ಇಷ್ಟು ಕೋಪಿಸುವಿ? ಆ ಭರತನೆಂದಿಗೂ ನಮ್ಮ ಮೇಲೆ ದೋಷ ಮಾಡತಕ್ಕವನಲ್ಲ. ಆ ಭರತನನ್ನು ಸಂಹರಿಸಿ ಸಂಪಾದಿಸಿದ ರಾಜ್ಯದಿಂದ ನಮಗೇನಾಗಬೇಕು? ಅಧರ್ಮದಿಂದ ಇಂದ್ರ ಪದವಿ ಬಂದರೂ ಬೇಡ. ಅಗ್ರಜ, ಗುರುಗಳಾದ ವಸಿಷ್ಠರು ಬರ್ತಿರುವರು. ಗುರುಗಳಿಗೆ ವಂದಿಸೆವು. ಅಗ್ರಜ, ಅಗ್ರಜ, ಅಗ್ರಜ. ಅನುಜ ಬರ್ತಾರೆ, ನಿಮಗೆ ಮಂಗಳವಾಗಲಿ. ಅನುಜ ಬರ್ತಾನೆ, ಏತಕ್ಕೆ ಇಷ್ಟು ದೂರ ದಣಿದು ಬಂದಿರಿ? ಅಗ್ರಜ, ಪೂಜ್ಯರೇ, ಮಾತೆಯವರು ಕುಶಲದಿಂದಿರುವರೇ? ರಾಮಚಂದ್ರನೇ, ಪ್ರತಿಶೋಕ ಪೀಡಿತರಾದ ನಿಮ್ಮ ತಂದೆಯವರು ಗಂಗಾ ನದಿಯ ದಾಟಿದ ಸಮಾಚಾರವನ್ನು ತಿಳಿದು ಸ್ವರ್ಗಸ್ಥರ. ಹಾ ಜನಕ, ಜನಕ ತಂದೆಯೇ, ನಾನು ಮಹಾಪಾಪಿಯು. ನಿಮ್ಮ ಮರಣ ಕಾಲದಲ್ಲಿ ನಿಮ್ಮ ಸಮೀಪದಲ್ಲಿರುವ ಪ್ರಾಪ್ತಿಯು ನನಗಿಲ್ಲದೇ ಹೋಯಿತಲ್ಲ. ಪಿತನೇ, ನಿಮಗೆ ಉತ್ತರ ಕ್ರಿಯಾದಿಗಳನ್ನು ಮಾಡಿದ ಈ ಭರತಾಜಿತರು ಎಷ್ಟು ಧನ್ಯರು. ಯಾವಾಗಲೂ ನಿಮ್ಮ ಬಾಯಿಯಲ್ಲಿ ರಾಮ 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 ಎಂಬ ಶಬ್ದವೇ ಬರ್ತಿತ್ತಲ್ಲ. ಇನ್ನು ನನಗೆ ಗತಿಯಾರು? ಹಾಳಾದ ದೈವವು ನಿನ್ನ ನಿಮಿತ್ತವಾಗಿಯೇ ನಿಮಗಿಂತ ಅವಸ್ಥೆಯೂ ಉಂಟಾಯ್ತಲ್ಲ. ಹಾ ತಂದೆಯು ಕೆಟ್ಟೆನು. ರಾಮಚಂದ್ರನೇ, ಸರಿಸು ಸರಿಸು. ಪೂಜ್ಯರೇ, ಮಾತೆಯವರು ಕುಶಲದಿಂದಿರುವರೇ? ರಾಮಚಂದ್ರರೇ, ಪ್ರತಿಶೋಕ ಪೀಡಿತರಾದ ನಿಮ್ಮ ಮಾತೆಯವರು ಯಾವಾಗಲೂ ನಿಮ್ಮನ್ನು ಅಂಬಲಿಸುವುದಲ್ಲದೆ ಆ ಭರತ ಶತ್ರುಘ್ನರು ಎಷ್ಟು ಒಡಂಬಡಿಸರೆಂದು ಕೇಳದೆ ನಿಮ್ಮನ್ನು ಕರೆದುಕೊಂಡು ಹೋಗಲು ಬಂದರು ಅಷ್ಟೇ. ಅನುಜ ಬರ್ತಾನೆ, ಚೇತರಿಸಿಕೋ. ಅನುಜ ಬರ್ತಾರೆ. ಪಿತೃವಾಕ್ಯ ಪರಿಪಾಲನೆಯು ಮಕ್ಕಳಿಗೆ ಮುಖ್ಯ ಕರ್ತವ್ಯವಲ್ಲವೇ? ಅಗ್ರಜ, ಜನಕನ ನುಡಿಗಳು ಮನದೊಳಗೆ ಜನಕನ ನುಡಿಗಳು. ಅನುಜ, ಜನಕನ ನುಡಿಗಳು ಮನದೊಳಗೆ ರಾಜವ ಅನ್ನನೆ ಬೇಡುವೆ ಬಾಲಬೋಧನು. ಅನುಜರೇ, ಅನ್ನನೆ ಬೇಡುವೆ ಬಾಲಬೋಧನು ರಾಜವ
ಅಗ್ರಜ, ಉಕ್ಕಿನ ಕೋಟೆ ಸಿಂಹಪುರದಿಂದಿರುವ ಅಯೋಧ್ಯ ನಗರ ಆಡಳಿತ ಸೂತ್ರವನ್ನು ಕೈಯಲ್ಲಿಡಿದು ಹಾಳಲು ಅರಸನಾಗಲು ಅರತ್ಯವಿರುವುದೇ. ಯಾವುದೋ ಆವೇಶದಿಂದ ಅಪ್ಪಾಜಿಯವರ ಆಜ್ಞೆಯನ್ನು ಮನದಲ್ಲಿ ಹಿಡದೆ ಬೆಡಗೊತ್ತಿ ಮರಳಿ ಬಂದು ರತ್ನ ಸಿಂಹಾಸನದ ಮೇಲೆ ಕುಳಿತು ದಿಬ್ರಾಂತಿಯೊಳಗೆ ಹಾರಾಡುವಂತೆ ಮಾಡಿ ನಿಮ್ಮ ಪಾದ ಪೂಜೆಗೆ ಕಾದಿರುವ ನಮ್ಮನ್ನೆಲ್ಲ ರಚಿಸಬೇಕಾಗ್ರಜ. ಹೊಸ ಈ ಮನುಷ್ಯ ದೇಹವು ಅಸ್ಥಿರವು. ನಾವು ತಂದೆಯನ್ನು ಅಸತ್ಯವಾದೆಂದೆನಿಸಿ ಆತನ ಆಜ್ಞೆಯನ್ನು ಮೀರಿ ಈ ಲೋಕದಲ್ಲಿ ಬದುಕಿ ಪ್ರಯೋಜನವಿಲ್ಲ. ನಮ್ಮ ಹಿಂದೆ ಪಾಪ ಪುಣ್ಯಗಳೆರಡೆ ಹೊರತು ಈ ರಾಜ್ಯವೇನಾದರೂ ಬರುವುದೇ? ಅನಿತ್ಯವಾದ ರಾಜ್ಯಕ್ಕಾಗಿ ಮಾತಿಗೆ ತಪ್ಪಿದರೆ ಅಪಖ್ಯಾತಿಯಲ್ಲವೇ? ಅಗ್ರಜ, ಕಂಡೋ ಕಂಡೋ ನೀಯನ್ನ ಕೈ ಬಿಡುವರೆ ಅಗ್ರಜ. ಕಂಡೋ ಕಂಡೋ ನೀಯನ್ನ ಕೈ ಬಿಡುವರೆ ಬದುಕಲೆ ಸುಖವಿಲ್ಲ. ಒಂದು ಗಂಡು ಜನಗೆಲ್ಲ ಬದುಕಲೆ ಸುಖವಿಲ್ಲ. ತಂದೆ ತಾಯಿಯೋ ನೀರೇ ಬಂದು ಬಳಗವು ನೀರೇ. ತಂದೆ ತಾಯಿಯೋ ನೀರೇ ಬಂದು ಬಳಗವು ನೀರೇ. ಇಂಗಲ್ಲ ಪಾಲೆ ಪಾದೊಳಗೇನೆ ಕಂಡು ಕಂಡು ನೀಯನ್ನ ಕೈ ಬಿಡುವರೆ. ಅಗ್ರಜ, ತಂದೆಯವರ ಸಮಾನರಾದ ನೀವು ತಂದೆಯವರು ಇಲ್ಲದ ಅಯೋಧ್ಯೆ ನಗರಕ್ಕೆ ನಾನು ಹೇಗೆ ಪ್ರವೇಶಿಸಲಿ? ನಾನು ನಿಮ್ಮ ಜೊತೆಯಲ್ಲಿ ಅರಣ್ಯದಲ್ಲಿ ಇರೋಣ ಅಗ್ರಜ. ಹೊಸ ಚಿಂತಿಸಬೇಡ. 14 ವರ್ಷಗಳನ್ನು 14 ನಿಮಿಷಗಳಂತೆ ಕಳೆದು ಮರುದಿನವೇ ನಾನು ಇದಕ್ಕೆ ಬರುವೆನು. ಹೊರಡಿರಿ. ಅಗ್ರಜ, ನಾನು ಹಿಂದೆ ನಿಮ್ಮ ಆಜ್ಞೆಯನ್ನು ಮೀರಲಾರನು. ಈಗ ನಾನು ಬೇಡಿಕೊಳ್ಳುವುದೇನೆಂದರೆ ಪಾದಕಯೋಧವನ್ನು ಮೋದಲಿ ಬೇಡುವೆ. ಪಾದಕಯೋಧವನ್ನು ಮೋದಲಿ ಬೇಡುವೆ. ಪಾದಯುಧವನ್ನು ದೇವಯುಧದಲ್ಲಿ ಧರಿಪದು ಹೋದಮ್ಮ. ಪಾವನ ಗಂಗೆಯು ಅಪರಿತ ಸಹಿತವೇ. ಪಾವನ ಗಂಗೆಯು ಅಪರಿತ ಸಹಿತವೇ. ಪಾಪವು ಬಾಗಿಹ ಪಾಪವು ಬಾಗಿಹ ಶ್ರೀಪತಿಯೇ ತಮ್ಮ. ಪಾದಕಯೋಧವನ್ನು ಮೋದಲಿ ಬೇಡುವೆ. ಅಣ್ಣನೆ ಬೇಡುವೆ. ಪಾಲೆ ಬೋಧಮನೋ ಅಣ್ಣನೆ ಬೇಡುವೆ. ಪಾಲೆ ಬೋಧಮನೋ ರಾಜವು ನಾಡುತ್ತ ರಾಜವು ನಾಡುತ್ತ ರಚಿಸುತ್ತೇ ಪ್ರಭೋ. ಅಗ್ರಜ, ನಾನು ಇನ್ನು ನಿಮ್ಮ ಆಜ್ಞೆಯನ್ನು ಮೀರಲಾರೆನು. ಈಗ ನಾನು ಬೇಡಿಕೊಳ್ಳುವುದೇನೆಂದರೆ ಉತ್ತಮವಾದ ನಿಮ್ಮ ಪಾದಗಳಿಗೆ ನೀಡುವ ಪಾದರಕ್ಷೆಗಳನ್ನು ಕೊಟ್ಟರೆ ಅವುಗಳನ್ನು ತೆಗೆದುಕೊಂಡು ಹೋಗಿ ನಂದಿ ಗ್ರಾಮದ ಸಿಂಹಾಸನದ ಮೇಲಿಟ್ಟು ನಿಮಿತ್ತ ಮಾತ್ರಕ್ಕೆ ಪೂಜೆಯನ್ನು ಮಾಡುತ್ತಾ ರಾಜ್ಯಭಾರವನ್ನು ಮಾಡಿಕೊಂಡಿದ್ದೇವೆ ಅಗ್ರಜ. ಹಾಗೆ ಆಗಲಿ, ತೆಗೆದುಕೊಳ್ಳಿ. ಸೀತಾರಾಮ ಪ್ರಖ್ಯಾತಿ ರಾಮ ಪಾತಕವಳಿದ ರಾಮ. ಸೀತಾರಾಮ ಪ್ರಖ್ಯಾತಿ ರಾಮ. ಪ್ರೀತಿ ರಾಮ ಲಕ್ಷ್ಮಣ ಸದಾ. ಪ್ರೀತಿ ರಾಮ ಲಕ್ಷ್ಮಣ ಸದಾ. ಪ್ರೀತಿ ರಾಮ ಹಯ
ನಾವು ಇನ್ನು ನಿಮ್ಮ ಮಾತನ್ನು ಮೀರಲಾರನು. ಈಗ ನಾನು ನೀವು 14 ವರ್ಷ ನಗರ ನೀವು 14 ವರ್ಷ ನೀವು 14 ವರ್ಷ ಅಯೋಧ್ಯೆಗೆ ಬರೆದಿದ್ದಾರೆ. ನಾವು ಅಗ್ನಿ ಪ್ರವೇಶ ಮಾಡುವುದು ಖಚಿತ. ಚಿಂತಿಸಬೇಡ. 14 ವರ್ಷಗಳನ್ನು 14 ನಿಮಿಷಗಳಂತೆ ಕಳೆದು ಮುರಿದಿರುವೆ ನಾನು ಅಯೋಧ್ಯ ನಗರಕ್ಕೆ ಬರುವೆನು. ಹೊರಡ್ರಿ, ನಿಮಗೆ ಮಂಗಳವಾಗಲಿ. ಜಯ 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 ಶೋಭಾಕರ ಭುವನ ಜನನಯನ ಭುವನ ಜನನಯನ ಜಯ ಜಯ ರವಿ ಗೋಲ ಜಲ ನಿವೇಶೋ ರಾಮ ರವಿ ಗೋಲ ಜಲ ನಿವೇಶೋ ಭೂಮಿ ಸುತ ಭೂಮಿ ಸುತ ಕಾಮಿತ ದಾಯಕ ಕರುಣಾರಾಮ ಕಾಮಿತ ದಾಯಕ ಕರುಣಾರಾಮ ಕೋಮಲ ರೇಣ ಸರೋಜನ ಕೋಮಲ ರೇಣ ಸರೋಜನ ಜಯ ಜಯ ಶ್ರೀರಾಮ ಭಗವಾನ. ಅನುಜ ಲಕ್ಷ್ಮಣ, ಈ ಚಿತ್ರಕೂಟವು ಅಯೋಧ್ಯಕ್ಕೆ ಸಮೀಪದಲ್ಲಿರೋದ್ರಿಂದ ಪ್ರಜೆಗಳು ಪದೇ ಪದೇ ಬಂದು ತೊಂದರೆಪಡಿಸುವರು. ನಾವು ತಂದೆಗೆ ತಿಲಾಂಜಲಿ ಕೊಟ್ಟು ದಂಡಕಾರಣಕ್ಕೆ ತೆರಳೋಣ. ತಮ್ಮಪ್ಪನೇ ಅಂತ ಅಗ್ರಜ. ಜಾನಕಿ ಲಕ್ಷ್ಮಣ ಪ್ರಿಯೆ ಪ್ರಿಯೆ, ಅಲ್ಲಲ್ಲಿ ಋಷಿ ಆಶ್ರಮಗಳು ಸಂಚಾರಕ್ಕೆ ಯೋಗ್ಯವಾಗಿಯೂ ಎಷ್ಟು ಮನೋಹರವಾಗಿರೋದು ನೋಡು. ಹೌದು ಸ್ವಾಮಿ, ತಾವು ಹೇಳಿದಂತೆ ಈ ವನವು ಜಾನಕಿ ಕಾಂತೆ ನೀನೆಂದು ಸೇರಿದೆ ಸುಂದಾರಿ ಗೋರ ಕಾನನ ಕಾಂತೆ ನೀನೆಂದು ಸೇರಿದೆ
ಪಲ್ಲವದಂತಿಕ ಮೇಲಿಡಿಯನು ನೀನು ಕಲ್ಲಿನ ಮೇಲವಲ್ಲವೇ ನೀನಾತೆ ನೀನೆಂದು ಸೈರಿಪೆ ಅದೇ ನೀನೆಂದು ಸೈರಿಪೆ ಸುಂದಾರಿ ಸ್ವರ ಕಾನನ ಅದೇ ನೀನೆಂದು ಸೈರಿಪೆ ಕೈ ಬಿಡಿದ ನಿನಗೆ ಎಂತ ಕಷ್ಟವೂ ಸಂಭವಿಸಿತು. ಮನೋಹರೇ, ಅರಣ್ಯ ಸಂಚಾರದಿಂದ ಆಯಾಸ ಪಟ್ಟಿರುವೆ. ಈ ವಟವೃಕ್ಷದ ನೆರಳಿನಲ್ಲಿ ಸ್ವಲ್ಪ ಕಾಲ ವಿಶ್ರಮಿಸಿಕೊಂಡು ಮುಂದಕ್ಕೆ ಪ್ರಯಾಣ ಮಾಡೋಣವೇ? ತಮ್ಮ ಇಷ್ಟದಂತೆ ಆಗಲಿ ಸ್ವಾಮಿ. ಪಂಚವಟಿ ಕ್ಷೇತ್ರವು ಇನ್ನು ಎಷ್ಟು ದೂರ ಇರುವುದು ಸ್ವಾಮಿ? ಪ್ರಿಯೆ, ಇದೇ ಪಂಚವಟಿ ಕ್ಷೇತ್ರವು. ಲಕ್ಷ್ಮಣ, ಇಲ್ಲೊಂದು ಪರ್ಣಶಾಲೆಯನ್ನು ನಿರ್ಮಿಸು. ತಮ್ಮಪ್ಪನೇ ಅಂತ ಜಾನಕಿ, ಕಾಂತೆ ನೋಡಿ ಮನದ ಶೋಭದು ಎಂತೋ ತೋರ್ಬೋದು. ಕಾಂತೆ ನೋಡಿ ಜಾನಕಿ, ಆದ ಮಂದಿರಗಳು ಮುಂದೆ ಮೆರವ ಚಂದ್ರಿಕೆಗಳು. ಜಾನಕಿ, ಅಂದವಾದ ಮಂದಿರಗಳು ಮುಂದೆ ಮೆರವ ಚಂದ್ರಿಕೆಗಳು. ಇಂದು ತಾತಿಗಳಿಂದು ಸೋಮಿಪ, ಇಂದು ತಾತಿಗಳಿಂದು ಸೋಮಿಪ. ಅಂದವಂದನ ಕಾಂತಿ ನೋಡಿ ಹೌದು ಪ್ರಿಯ.
ಅಂದ ಜಾನಕಿ, ಆರ್ಯಪುತ್ರ, ಈ ವರ್ಷ ಅರಣ್ಯ ಸಂಚಾರದಿಂದ ಆಯಾಸ ಪಟ್ಟಿರುವೆ. ಈ ವರ್ಷದ ನೆಲದಲ್ಲಿ ಸ್ವಲ್ಪ ಕಾಲ ವಿಶ್ರಮಿಸಿಕೊಂಡು ಮುಂದಕ್ಕೆ ಹೋಗೋಣವೇ? ತಮ್ಮ ಇಷ್ಟದಂತೆ ಆಗಲಿ. ಇರಿ ಸ್ವಾಮಿ.